ಅವಾಗ ಮೈತ್ರಾದೇವಿ ಒಂದು ಮಾತು ಹೇಳಿದ್ಲು, ತಂಗಿ ಏನ್ ಮಾಡೋದದ, ಹೃದಯ ಹರ್ಯಾಕ್ ಹತ್ಯದ. ಎದಕ್ಕ ಅವ್ರು ಏನು ಪಡೆದಾರ, ಯಾವ ವಿದ್ಯೆಯನ್ನ ಪಡೆದಾರ, ಯಾವ ಶಾಂತಿ ಪಡೆದಾರ, ಆ ಶಾಂತಿ ಬಯಸಿ ಹೃದಯ ಹರ್ಯಾಕ್ ಹತ್ಯದ, ನಿಲ್ಲಾಕಾಗೋಲ್ಲ ನನಗಿಲ್ಲ. ಅದ ನೀ ಹೇಳ್ದಂಗೆ ಎಲ್ಲ ಅದ, ಆದ್ರೆ ನಿಲ್ಲಾಕ ಮನಸ್ಸಾಗೋಲ್ದು, ಅಷ್ಟ ಮನಸ್ಸು ಹರ್ಯಾಕ್ ಹತ್ಯದ. ಹಾಂಗ ಹರ್ಯಾಕ ಹತ್ತಿತು ಅಂದ್ರೆ ಅವಾಗ ಸಾಧನೆ ಪ್ರಾರಂಭವಾಗ್ತದೆ, ಶಾಂತಿಯ ಸಾಧನೆ ಪ್ರಾರಂಭವಾಗ್ತದೆ. ಹರಿಬೇಕಾಗ್ತದೆ, ತಿಳ್ಕೋಬೇಕು, ಅದನ್ನು ಅಳವಡಿಸ್ಕೋಬೇಕು, ಶಾಂತಿಯ ಹಂಬಲ ಆಗಬೇಕಾಗ್ತದೆ. ನೋಡ್ರಿ ನೀವು, ತಾಯಿ, ಬಡ ತಾಯಿ, ಮನ್ಯಾಗೊಂದು ಸಣ್ಣದ ಮಗು, ಸಣ್ಣ ಮಗು, ಬಡ ತಾಯಿ ಮನ್ಯಾಗ ಆ ಮಗುವನ್ನ ತೊಟ್ಲಾಗ ಹಾಕಿ ಸಣ್ಣ ಮಗನ್ನ ಅಲ್ಲಿ ಅದನ್ನ ಜೋಪಾನ ಮಾಡಾಕಿಟ್ಟು ಬೆಳಿಗ್ಗೆ ಹಾಲು ಉಣಿಸಿ ತಾಯಿ ಹೊಲಕ್ಕೆ ಹೋಗ್ತಾಳೆ ಕೆಲಸ ಮಾಡಕ್. ಪಾಪ ಬಡವಿ ಆಕೆ ಹೊಲದಲ್ಲಿ ಕೆಲಸ ಮಾಡೋ, ಕೆಲಸ ಮಾಡುವಾಗಲೆಲ್ಲ ಮನಸ್ಸೆಲ್ಲ ಮನ್ಯಾಗ. ಸಾಯಂಕಾಲ ತಕ ದುಡಿದು ಊಟ ಮಾಡ್ತಾಳ, ನೀರು ಕುಡಿತಾಳ, ಕೆಲಸ ಮಾಡ್ತಾಳ, ಮಾತನಾಡ್ತಾಳ. ಆದ್ರೆ ಎಲ್ಲಾ ಸಮಯದಲ್ಲಿ ಹೃದಯದಾಗ ಯಾವಾಗ ಹೊತ್ತ ಇಳಿದೀತು, ಯಾವಾಗ ಮನಿ ಕಡೆ ಹಾದೆ, ಯಾವಾಗ ಕೆಲಸ ಮುಗಿತೋ ಹಂಗ ಧಾವಿಸಕ್ ಶುರು ಮಾಡ್ತಾಳ ಮನಿ ಕಡೆ. ಮ್ಯಾಲ ಒಂದು ಹುಲ್ಲಿನ ಹೊರೆ ಹೊತ್ತಿರ್ತಾಳ, ಕೈಯೊಳಗೆ ತನ್ನ ಎಲ್ಲಾ ಸಾಮಾನ ಹಿಡಿದಿರ್ತಾಳ. ಮಗ್ಗಲ ಗೆಳತಿಯರು ಇರ್ತಾರ, ಖಬರ್ ಇರುವುದಿಲ್ಲ. ಓಡ್ತಾ ಬರ್ತಾಳ. ಭಾರದ ಭಾರ ಆಗುದಿಲ್ಲ, ದಾರಿ ದೂರ ಆಗುದಿಲ್ಲ. ನೋಡ್ಬೇಕದ ಆ ಬಯಕೆ. ಯಾವಾಗ ಮನೆಗೆ ಹೋಗೇನಿ, ಯಾವಾಗ ಮಗುವನ್ನ ಕಂಡೇನಿ, ಯಾವಾಗ ಮೊಲೆ ಎಣಿಸೇನಿ ಅಂತ ತಿಳ್ಕೊಂಡು ಎಂಥ ಧಾವಿಸಿ ಬರ್ತಾಳ ಆಕೆ. ಇದಕ್ಕೆ ಹಂಬಲ ಅಂತ ಕರೀತಾರೆ. ಹಂಬಲ ಇದು. ಎಂಥ ಹಂಬಲದು, ಎಂಥ ಅದ್ಭುತ ಹಂಬಲ. ಈ ಹಂಬಲದಿಂದ ತಾಯಿ ಹಿಂಗ ಬಾಗಿಲದ ಬಂದು ಹಿಂಗ ಬಾಗಿಲ ತೆಗೆದು ಹಿಂಗ ಒಳಗೆ ಹಣಕ್ ಹಾಕುವುದರಾಗ ಹುಡುಗ ಅದು ಹಂಬಲಿಸಕತ್ತಿರ್ತದ. ಅದು ಬರೇ ಬಾಗಿಲ ಕಡೆ ನೋಡಾಕ್ ಹತ್ತಿರ್ತದ. ನಮ್ಮ ತಾಯಿ ಯಾವಾಗ ಬರ್ತಾಳ, ತಾಯಿ ಯಾವಾಗ ಬರ್ತಾಳ. ಏನು ಪರಸ್ಪರ ಹಂಬಲ, ಇದಕ್ಕೆ ಹಂಬಲ ಅಂತ ಕರೀತಿರ್ತಾರೆ. ಹಂಗ ಗುರುವಿಗೆ ಹಂಬಲ ಇರಬೇಕು, ಶಿಷ್ಯಗೆ ಹಂಬಲ ಇರಬೇಕು. ಹಾಲುಣಿಸುವ ಹಂಬಲ ಇರಬೇಕೇ ವಿನಃ ಗಳಿಸುವ ಹಂಬಲಲ್ಲ. ಹಾಲುಣಿಸುವ ಹಂಬಲ. ಹಂಗ ಹಂಬಲ ಎಂದ ತಯಾರಾಗುತ್ತದ ಅಂದ ಇದು ಸಾಧನೆ ಪ್ರಾರಂಭವಾಗ್ತದೆ. ಇದು ಹಂಬಲ ಪ್ರಥಮ, ಇದು ಭೂಮಿಕಾ. ಇನ್ನ ಈ ಸಾಧನೆ ಏನದು? ಆ ಸಾಧನೆ ಏನು ಅಂದ್ರೆ, ಒಂದು ಬೀಜ ಊರಿದ ಬಳಕ ಭೂಮಿ ಅಷ್ಟೇ ಆಗುವುದಿಲ್ಲ. ಸ್ವಲ್ಪ ಕಾವು ಕೊಡುವ ಸೂರ್ಯನ ಬಿಸಿಲು ಬೀಳಬೇಕಾಗ್ತದೆ, ಒಂದಿಷ್ಟು ಮಳೆ ಬೀಳಬೇಕಾಗ್ತದೆ, ಒಂದಿಷ್ಟು ಚಲೋ ಗಾಳಿ ಬೀಸಬೇಕಾಗ್ತದೆ. ಹಂಗ ಭೂಮಿ ಬೇಕಾಗ್ತದೆ, ಬಿಸಿಲು ಬೇಕಾಗ್ತದೆ, ಮಳೆ ಬೇಕಾಗ್ತದೆ, ಒಂದಿಷ್ಟು ಗಾಳಿ ಬೇಕಾಗ್ತದೆ. ಹಂಗ 4 ವಸ್ತು ಬೇಕಾಗ್ತವ. ಮೊದಲನೇದ್ದು ಹಂಬಲದ ಹೃದಯ ಬೇಕಾಗುತ್ತದೆ. ಇದು ಭೂಮಿ. ಸಂತರ ಶಾಂತಿಯ ಸೂತ್ರ ಬೀಜ ಒಳಗೆ ಬಿತ್ತು ಅಂದ್ರೆ ಅದಕ್ಕೊಂದಿಷ್ಟು ನೀರು ಬೇಕಾಗುತ್ತದೆ. ಆ ನೀರೇ ಭಕ್ತಿ. ಅದಕ್ಕೊಂದಿಷ್ಟು ಕಾವು ಬೇಕಾಗ್ತದೆ. ಆ ಕಾವೇ ಜ್ಞಾನ. ಇಷ್ಟ ಅದರಾಗುವುದಿಲ್ಲ. ಪ್ರಾಣ ಸುತ್ತಮುತ್ತ ಸುಳಿದಾಡಬೇಕಾಗುತ್ತದೆ. ಅದೇ ಮನಸ್ಸಿನ ಏಕಾಗ್ರತೆಯ ಧ್ಯಾನ ಯೋಗ.
ನಾಲ್ಕರ ಪೋಷಣೆ ಆಯಿತು ಅಂದ್ರೆ ಶಾಂತಿಯ ವೃಕ್ಷ ಹೀಗೆ ಬೆಳೀತದೆ. ವೃಕ್ಷ ಹೀಗೆ ಬೆಳೀತದೆ. ಈ ಒಂದೊಂದು ಅಂಶಗಳು ಹೆಂಗ ಉಪಯೋಗ ಆಗತಾವ, ಹೆಂಗ ಅದನ್ನ ಮಾಡಬೇಕನ್ನೋದನ್ನ ನಾಳೆಯಿಂದ ನೋಡ್ತೀವಿ. ಯಾವ್ಯಾವು? ಹಂಬಲದ ಹೃದಯ, ಎರಡನೇದ್ದು ಭಕ್ತಿ, ಮೂರನೇದ್ದು ಜ್ಞಾನ, ನಾಲ್ಕನೇದ್ದು ಧ್ಯಾನ. 4 ಸಂಗತಿಗಳು ಇವು ಸಾಧನ. ಶಾಂತಿಯನ್ನ ಪಡಿಬೇಕಾದ್ರೆ ಈ 4 ಬೇಕಾಗ್ತವ. ಬಹಳ ಅಮೃತತಮ ಬೇಕಾಗ್ತವ. ಈ 4 ಸಂಗತಿಗಳು ಬೇಕಾಗ್ತವ. ನೀವು ಹಿಂಗ್ ತಿಳ್ಕೋಬೇಡಿ. ಭಕ್ತಿ ಅಂದು ಕೂಡ್ಲೆ ಅದೇನು ಲಿಂಗಾಯತರ ಭಕ್ತಿಯೋ, ಜೈನರ ಭಕ್ತಿಯೋ, ಮಾಧ್ವರ ಭಕ್ತಿಯೋ, ಯಾವ ಭಕ್ತಿನೂ ಭಕ್ತಿಯಲ್ಲ. ಭಕ್ತಿ ಭಕ್ತಿ ಭಕ್ತಿ. ಇಟ್ ಈಸ್ ದ ಸ್ವೀಟ್ನೆಸ್ ಆಫ್ ಅ ಹಾರ್ಟ್. ಅದನ್ನ ನಾವು ನೋಡ್ತೇವೆ. ಅದು ಹೆಂಗೆ ಸಂತರಲ್ಲಿ ಹೆಂಗೆ ಕಾಣ ಬರ್ತದೆ ಅಂಥದೊಂದು ಭಕ್ತಿ. ಭಕ್ತಿಯೊಳಗೆ ಭೇದಗಳಿಲ್ಲ. ಭಕ್ತಿ ಮಾಡೋರು ಮನುಷ್ಯನಾಗ ಭೇದ ಇರಬಹುದೇ ವಿನಃ ಭಕ್ತಿಯೊಳಗೆ ಭೇದ ಇರುವುದಿಲ್ಲ. ಭಕ್ತಿ ಭಕ್ತಿ. ಇಂಥ ಭಕ್ತಿ ಇದು ನೀರ ಮಳಿ ಧಾರಾಕಾರವಾಗಿ ಸುರಿಬೇಕಾಗ್ತದೆ, ಹನಿ ಹನಿಯಾಗಿ ಸುರಿಬೇಕಾಗ್ತದೆ. ಕೆಲವು ಸಲ ಹಂಗ ಭಕ್ತಿ ನಮ್ಮ ಭೂಮಿಯನ್ನ ತೋರಿಸಬೇಕಾಗ್ತದೆ. ಭಕ್ತಿ ಹಂಬಲದ ಹೃದಯದೊಳಗೆ ಭಕ್ತಿಯ ಜಲ ಬಿದ್ದು ಹಂಬಲದ ಹೃದಯ ತೋಯ್ಬೇಕಾಗ್ತದೆ. ಆ ಬಳಿಕ ಜ್ಞಾನ ಅದ್ವೈತ ಜ್ಞಾನ ಅಲ್ಲ, ದ್ವೈತ ಜ್ಞಾನ ಅಲ್ಲ, ಶಕ್ತಿ ವಿಶಿಷ್ಟ ಅದ್ವೈತ ಜ್ಞಾನ ಅಲ್ಲ. ಶಿವ